ಪಪ್ಪಾಯಿ ಬೆಳೆದು 3 ಲಕ್ಷ ನಷ್ಟ ಅನುಭವಿಸುತ್ತಿರುವ ರೈತ ಕುಟುಂಬ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹುಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಮರಾಪುರ ಗ್ರಾಮದ ರೈತರಾದ ರಾಮನಗೌಡ ದೇವಕ್ಕ ಪಾಟೀಲ್ ಇವರು ತಮ್ಮ 3 ಎಕರೆ ನೀರಾವರಿ ಜಮೀನಿನಲ್ಲಿ ಪಪ್ಪಾಯಿ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಪಪ್ಪಾಯಿ ಬೆಳೆ ಉತ್ತಮವಾಗಿ ಬಂದರೂ ಸಹ ಪಪ್ಪಾಯಿ ಖರೀದಿಸಲು ವ್ಯಾಪಾರಸ್ಥರು ಬರುತ್ತಿಲ್ಲ. ಇದರಿಂದ 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಷ್ಟಪಟ್ಟು ಬೆಳೆದ ಪಪ್ಪಾಯಿ ಮಾರಾಟವಾಗದೆ ಹೊಲದಲ್ಲೇ ಕೊಳೆತು ಹಾಳಾಗಿ ಹೋಗುತ್ತಿದೆ. ಇದನ್ನು ನೋಡಲಾರದೆ ರೈತ ದಾರಿ ಹೋಗುವ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿದ್ದಾರೆ. ಕೃಷಿಗೆ ಸಂಬಂಧಪಟ್ಟ ತೋಟಗಾರಿಕೆ ಕೃಷಿ ಇಲಾಖೆ ಮತ್ತು ತಹಶೀಲ್ದಾರರು ಪಪ್ಪಾಯ ಬೆಳೆ ಬೆಳೆದು ನಷ್ಟ ಅನುಭವಿಸುತ್ತಿರುವ ಅಮರಾಪುರ ಗ್ರಾಮದ ರೈತ ರಾಮನಗೌಡ ದೇವಕ್ಕ ಪಾಟೀಲ್ ಇವರ ಜಮೀನಿಗೆ ಭೇಟಿ ನೀಡಿ ಪಪ್ಪಾಯಿ ಬೆಳೆಯನ್ನು ಬೆಳೆದು ನಷ್ಟ ಅನುಭವಿಸುತ್ತಿರುವ ಇವರಿಗೆ ಸರ್ಕಾರದಿಂದ ಪರಿಹಾರ ಒದಗಿಸಲು ಮುಂದಾಗಬೇಕು. ವೀರಣ್ಣ ಹಡಪಾದ್, NKSD4 ನ್ಯೂಸ್, ಲಕ್ಷ್ಮೇಶ್ವರ. ಯಾರೂ ಬಂದಿಲ್ಲ. ಯಾರು ಬಂದಿಲ್ಲ. ನೀವೇನಾದ್ರು ತಿಳಿಸಿದ್ದೀರಾ? ಇಲ್ರಿ, ತಿಳಿಸಿರಿ. ಹೌದು. ಬಿಸಿಲಾತಿ ನೋಡ್ರಿ, ಈಗ ಏನಾಗೈತಿ ನಮ್ಮ ಪರಿಸ್ಥಿತಿ ಕಮ್ಮಿ ಅಂದ್ರೆ 3 ಲಕ್ಷ ಹಾಗೆ ಬೇಡ. ಇದರಲ್ಲಿ ನಮ್ಗೇನು ಒಂದು ರೂಪಾಯಿನೂ ಲಾಭ ಇಲ್ಲ. ದಿನ ಕಳೆಯೋದು ಚೆಲ್ಲೋದು, ಯಾರಿಗಾರ ಹಿಂಗೆ ತುಂಬ ಕೊಟ್ಟವ್ರಿ. ಮತ್ತು ಇನ್ನು ಕೆಡಿಸೋದೇನು ಅಂತ ಎಲ್ಲರೂ ತಿನ್ನಲಿ, ಹಾದಿ ಹೋಗೋರು ಬರಲಿ, ಹುಲ್ಲೂರು, ನೆಲಗಲ್ಲರು, ಅಮರಾಪುರದವರು, ಲಕ್ಷ್ಮೇಶ್ವರದವರು ಯಾರೋ ಬಂದರೂ ಕೊಟ್ಟು ಕಳಿಸಿ. ನಾವು ಅಮರಾಪುರ ಗ್ರಾಮದವ್ರಿ. ಇಲ್ಲಿ ನೋಡ್ಕೊಂತ ಹೇಳ್ರಿ. ಅಮರಾಪುರ ಗ್ರಾಮದವ್ರಿ 3 ಎಕರೆ ಪಪ್ಪಾಳಿ ಹಚ್ಚಿದ್ರಿ. ಇದರಲ್ಲಿ ಕಮ್ಮಿ ಅಂದರೂ 2.5 3 ಲಕ್ಷ ಖರ್ಚು ಮಾಡ್ಯಾರ. ಆ ಪರಿಸ್ಥಿತಿ ವಜ್ಜೆ ಆಗೈತಿ. 1-2 3 ಸಲ ಹಣ್ಣು ಬಂದು ತೊಗೊಂಡೋದ್ರಿ. ಹೊಳ್ಳಿ ಒಟ್ಟ ಬರಾಕತ್ತ ಇಷ್ಟು ಕಳತು ಓಟು ಬೇಲಿಗೆ ಚೆಲ್ಲವ್ರಿ. ಇದರಲ್ಲಿ ನಾವು ಕೇಳೋದನ್ನು ಕೃಷಿ ಇಲಾಖೆಯವರು, ತಹಸೀಲ್ದಾರರು ಬಂದು ನಮಗೊಂದು ಸಹಾಯಧನ ಮಾಡಲಿ ಅಂತ ನಾವು ಬೇಡ್ಕೊ ರೈತ. ಹೇಳ್ರಿ ಅಮ್ಮ, ತಮ್ಮ ಹೆಸರೇನು? ನಮ್ಮ ಹೆಸರು ದೇವಕ್ಕ ರಾಮನಗೌಡ ಪಾಟೀಲ್ ರೀ. ಆಮೇಲೆ ರೀ 3 ಎಕರೆ ಹೊಲ ಹಚ್ಚೇವ್ರಿ. ಭಾಳ ನುಕ್ಸಾನ್ ಆಗೈತ್ರಿ. ಇದು ಪರಿಹಾರ ಏನು ಕೊಡ್ತಾರ? ತಹಸೀಲ್ದಾರ್ ಕಡೆ ಹೋಗ್ಬೇಕು, ಇಲ್ಲಾಂದ್ರೆ ಕೃಷಿ ಇಲಾಖೆ ಕಡೆ ಹೋಗಿ ಅವ್ರ ಬೇಡಿದ ಏನಂತಾರ ಏನಿಲ್ರಿ. ಭಾಳ ನುಕ್ಸಾನ್ ಆಗೈತ್ರಿ. ಹಣ್ಣು ಮಾರಾಟ ಆಗೋಲ್ರಿ, ಯಾರು ಬರುವಲ್ರು. ಇಲ್ಲಿ ಯಾರು ಕೇಳಾಕ ಬರುವಲ್ರಿ? ಯಾರು ಕೇಳಾಕ ಬರುವಲ್ರಿ. ಎಷ್ಟು ಎಕರೆ ಹಾಕಿರಿ? 3 ಎಕರೆ ಹಾಕಿವ್ರಿ. 3 ಎಕರೆ ಹಾಕಿವ್ರಿ. ಒಟ್ಟ ಯಾರು ಬಂದೇ ಅಲ್ರಿ. ಭಾಳ ನುಕ್ಸಾನ್ ಆಗಾಕತ್ತೈತ್ರಿ. ಹ್ಞೂನ್ರಿ. ಎಲ್ಲ ಮೈ ಮೇಲೆ ಬಂದೈತಿ ನೋಡ್ರಿ. 3-4 ಲಕ್ಷ ರೂಪಾಯಿ ಖರ್ಚು ಮಾಡೈತ್ರಿ. ಗೊಬ್ಬರ, ಎಣ್ಣೆ ಎಲ್ಲ ಹೊಡೆದು ಆಳು ಹಚ್ಚಿ ಕಳೆ ತೆಗ್ಸೋದು ಎಲ್ಲ ಮಾಡೇವ್ರಿ. ಮೈ ಮ್ಯಾಗ ಬಂದಿದ್ಕ ಈ ಕಳೆ ಬಿಟ್ಟೇವ್ರಿ. ಈಗ ಅದಕ್ಕೆ ರೀ ಹಣ್ಣನ್ನು ಭಾಳ ನುಕ್ಸಾನ್ ಆಗೈತ್ರಿ. ಯಾರು ಬಂದು ತಗೊಂಡು ಹೋಗೋಲ್ರಿ.